ಮಿತ್ರ ಅವರಿದ್ದಾರೆ, ಆಮೇಲೆ ಇವರು ಅಚ್ಯುತ್ ರಾವ್ ಇದ್ದಾರೆ, ಗೋಪಾಲ್ ದೇಶಪಾಂಡೆ ಇದ್ದಾರೆ, ಉಮಾಶ್ರೀ ಮೇಡಮ್ ತಾವು ನೋಡಿದ್ದೀರಾ, ಅಲ್ಟಿಮೇಟ್ ಸರ್. ತುಂಬ ಒಬ್ರಿಗಿನ್ನೊಬ್ರು ಚಾಲೆಂಜಿಂಗ್ ಸರ್. ಒಂದು 50 ಲಕ್ಷ ಅಥವಾ 1 ಕೋಟಿಯಲ್ಲಿ ಮಾಡಿ ಮುಗಿಸ್ಬಹುದಾದ ಸಬ್ಜೆಕ್ಟನ್ನು 50 ಕೋಟಿ ಹಾಕಿ ಮಾಡಿಬಿಟ್ಟೆ ಅಂತ ಅನಿಸಿಲ್ಲ ನನಗೆ. ನಾನು ಈ ಕತೆ ಒಪ್ಕೊಂಡಾಗಲೇ ಮನಸ್ಸಲ್ಲಿ ತಾಟ್ ಬಂದಿದ್ದೆ. ಅದು ಅಳಿಯದೆ ಉಳಿದವನೊಬ್ಬ ಮಾರಿಯಾದನು. ಸಂಪೂರ್ಣವಾಗಿ ಕಣ್ಣು ರೆಪ್ಪೆ ಮಿಟಿಕ್ಸ್ದೆ. ಅವ್ರು ಹೇಳ್ತಾವ್ರೆ, ಏನು ಅದ್ಭುತವಾಗಿ ಸಿನಿಮಾ ಮೂಡಿ ಬಂದಿದೆಯಾ. ಸಾರಥ್ಯ ಮಾಡೋದ್ರಲ್ಲಿ ಸ್ಟೇಟ್ ಅವಾರ್ಡ್ ಬಂತು. ನನ್ನ ಜೀವನದಲ್ಲಿ ಇವತ್ತಲ್ಲ, ಸಿನಿಮಾ ಮಾಡಿದ್ರೆ ಪರವಾಗಿಲ್ಲ, ನಾನು ಆ ಥರ ಮಾಡೋಣಲ್ಲ ಸರ್. ಐ ನೋ ಕಾಂಪ್ರಮೈಸ್, ನಾನೇ ಆಗಲ್ಲ. ಓಕೆ, ಇವರ ಕಾಪರೇಷನ್ ಹೇಗೆ ಸರ್? ದುನಿಯಾ ವಿಜಯ್ ಅವ್ರದ್ದು ಪೂರ್ತಿ ಇನ್ವಾಲ್ವ್ ಆಗಿಬಿಡ್ತಾರೆ ಅವರು. ಹೌದು ಸರ್. ಸರ್ ಪಾತ್ರವೇ ಆಗಿಬಿಡ್ತಾರೆ ಸರ್. ಈ ಸಿನಿಮಾದಲ್ಲಿ ಏನು 42 ಜನ ಮಿತ್ರ ಸರ್ ಇದ್ದಾರೆ, ಮಿತ್ರ ಅವರಿದ್ದಾರೆ, ಆಮೇಲೆ ಇವರು ಅಚ್ಯುತ್ ರಾವ್ ಇದ್ದಾರೆ, ಗೋಪಾಲ್ ದೇಶಪಾಂಡೆ ಇದ್ದಾರೆ, ಉಮಾಶ್ರೀ ಮೇಡಮ್ ತಾವು ನೋಡಿದ್ದೀರಾ, ಅಲ್ಟಿಮೇಟ್ ಸರ್. ಆಕೆನೇ ಇದರಿಂದ ಹೇಳ್ತಾರೆ ಪರಕಾಯ ಪ್ರವೇಶ. ಅದರೊಳಗೆ ಒಂಥರ ತಲ್ಲಿನಾಗ್ಬಿಡ್ತಾರೆ. ಅದೇ ಥರ ನಮ್ಮ ಸಾರಥಿನಲ್ಲೇ ಇದ್ದರು ಶರತ್ ಲೋಹಿತಾಶ್ವ, ಅವ್ರ ಬಗ್ಗೆನೂ ಗೊತ್ತು. ಅವಿನಾಶ್ ಇದ್ದಾರೆ. ಸೊ ಕೇಳ್ತಾ ಹೋದರೆ ಸ್ಟಾರ್ ಕ್ಯಾಸ್ಟು 42 ಜನ ಸರ್. ನಮ್ಮದು ನುರಿತ ಕಲಾವಿದರು. ಅಲ್ಲ 5 ಜನ ಹೀರೋಗಳು: ರಾಕೇಶ್ ಅಡಿಗ, ಮಿತ್ರ ಅವರು, ಆಮೇಲೆ ರಾಜ್ಬಿ ಶೆಟ್ಟಿ ಅವರು, ದುನಿಯಾ ವಿಜಯ್ ಅವರು, ಇನ್ನೊಬ್ಬ ಹುಡುಗ ಸೀರಿಯಲಿಂದ ಮಾಡಿ ಅಭಿಷೇಕ್ ದಾಸ್, ಶಿಶಿರ್ ಅಂತ ತಮಗೆ ಗೊತ್ತಿರ್ಬೇಕು, ಡೇರ್ ಡೆವಿಲ್ ಮುಸ್ತಫಾ ಮಾಡಿ ಫಸ್ಟ್ ಮೂವಿನಲ್ಲೇ ಸ್ಟೇಟ್ ಅವಾರ್ಡ್ ಬಂತು. ಆತನೇ ಸೆಕೆಂಡ್ ಹೀರೋ ನಮ್ಮ ಮೂವಿನಲ್ಲಿ. ದುನಿಯಾ ವಿಜಯ್ ಅವರು ಇದನ್ನೇ ಮಾಡಿದ್ದಾರೆ. ಡೆಬ್ಯೂ ಆ್ಯಕ್ಟ್ರ್ ಅಂತ ಯಾರು ಹೇಳೋದೇ ಇಲ್ಲ ಸರ್. ಸಿನಿಮಾ ನೋಡಿದ್ಮೇಲೆ ಆಕೆಗೆ ಪೇರ್ ಅದು ಆತ. ಸೊ ತುಂಬ ಒಬ್ರಿಗಿನ್ನೊಬ್ರು ಚಾಲೆಂಜಿಂಗ್ ಸರ್. ಒಬ್ರಿಗಿನ್ನೊಬ್ರು ಚಾಲೆಂಜಿಂಗ್ ಮಾಡೋದು ಸರ್. ಚಾಲೆಂಜಿಂಗ್ ಅಂದರೆ ಈ ಉಳಿದ ಖರ್ಚಿಗಿಂತ ಅವರ ಸಂಭಾವನೆನೇ ಖರ್ಚು ಜಾಸ್ತಿ ಅಲ್ಲ. ಅದೇ ಈ ಸಿನಿಮಾದಲ್ಲಿ ಅದು ಒಂದು ಕಡೆ ಜಾಸ್ತಿ ಆದರೂ ಇದು ಸಂಭಾವನೆನೇ ಎಲ್ಲ ಪೇಡ ಆರ್ಟಿಸ್ಟ್ಗಳ ನಮ್ಮ ರೆಮ್ಯುನರೇಷನ್ ಎಲ್ಲರೂ ತೊಗೊಳಂಥ ಆರ್ಟಿಸ್ಟ್. ಮ್ಯೂಸಿಕ್ ಡೈರೆಕ್ಟ್ರಿಂದ ಹಿಡಿದು, ಕ್ಯಾಮ್ರಾಮ್ಯಾನಿಂದ ಹಿಡಿದು, ಆರ್ಟ್ ಡೈರೆಕ್ಟ್ರಿಂದ ಹಿಡಿದು ಡೈರೆಕ್ಟ್ರ್ವರೆಗೂ ಎಲ್ಲರಿಗೂ ಪೇಡ್ ಆರ್ಟಿಸ್ಟ್ ಎಲ್ಲ. ಮಾಮೂಲಿ 1 ದಿವಸ 2 ದಿವಸ ಕರ್ಕೊಂಬಂದ್ಬಿಟ್ಟು 50,000 1 ಲಕ್ಷ ಕೊಟ್ಟೋಗಿ ಮಾಡೋ ಅಂತಾರೆ ಸರ್. ಎಲ್ಲ ರೆಮ್ಯುನರೇಷನ್ ಲ್ಯಾಕ್ಸ್ ಟುಗೆದರೇ ಕೊಡಬೇಕು, ಕ್ರೋಸ್ ಟುಗೆದರೇ ಕೊಡಬೇಕು. ಅದರಿಂದ ಬಡ್ಜೆಟ್ ಹೆವಿ ಆಗ್ತದೆ. ಆಮೇಲೆ ಸಾಲದಕ್ಕೆ ನಮ್ಮದು ಸರ್ ಇದೇನಾಗಿದೆ ಸಿನಿಮಾ ಅಂದರೆ ಕ್ರಿಯೇಟಿವಿಟಿ. 80-90 ದಶಕದಲ್ಲಿ ಮೋಲ್ಡ್ ಮನೆ ಇರೋಂಗಿಲ್ಲ, ಶೀಟ್ ಇರೋಂಗಿಲ್ಲ, ಹೆಂಚಿರಬೇಕು, ಜೋಪಡಿ ಮನೆ ಇರಬೇಕು, ಊರು ಬಾಕ್ಲು ಅಂದರೆ ಊರು ಕೇರಿ ಅಂತ ಇರ್ತದೆ, ಚಪ್ಪಡಿ ಕಲ್ಲದ್ದು ಇರ್ತಾರೆ, ಆ ಕಡೆ ಹೊಚ್ಚೆ ಕೊಚ್ಚೆ ಇರಿತಾ ಇರ್ತದೆ. ಅದೇ ಥರ ಮನೆ ಮುಂದೆ ದನಗಳ ರೊಪ್ಪ ಇರಬೇಕು. ರೊಪ್ಪ ಅಂದರೆ ಕೊಟ್ಟಿಗೆ ಥರ ಅಂತೀವಿ. ಆಮೇಲೆ ಮೇಕೆ ಕುರಿಗಳಿಗೆ ರೊಪ್ಪ ಅಂತೀವಿ, ಅದಿರ್ತದೆ, ಕಟ್ಟಿಗೆಯಲ್ಲಿ ಮಾಡಿರ್ತಾರೆ. ಸೊ ಇದೆಲ್ಲ ಪ್ರತಿಯೊಂದೂ ನಾವು ಕ್ರಿಯೇಟಿವ್ ಮಾಡಲೇಬೇಕು. ಲೈವ್ ಪ್ಲೇಸಲ್ಲಿ ಎಲ್ಲೂ ಶೂಟಿಂಗ್ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಬಡ್ಜೆಟ್ಟು ಕೈ ಮೀರಿ ಆಯಿತು. ಯಾವುದೋ ಒಂದು ಹಂತದಲ್ಲಿ ಒಂದು 50 ಲಕ್ಷ ಅಥವಾ 1 ಕೋಟಿಯಲ್ಲಿ ಮಾಡಿ ಮುಗಿಸ್ಬಹುದಾದ ಸಬ್ಜೆಕ್ಟನ್ನು 50 ಕೋಟಿ ಹಾಕಿ ಮಾಡಿಬಿಟ್ಟೆ ಅಂತ ಅನಿಸಿಲ್ಲ ನನಗೆ. ಇದು ನಾನು ಈ ಕತೆ ಒಪ್ಕೊಂಡಾಗಲೇ ಮನಸ್ಸಲ್ಲಿ ತಾಟ್ ಬಂದಿದ್ದೆ. ಅದು ಬಟ್ ಆ ಥರ ಕತೆಗಳು ಸುಮಾರು ಜನ ಮಾಡಿದ್ದಾರೆ ಹಿಂದೆ. ತಮಗೆ ಗೊತ್ತಿದೆ ಹೆಬ್ಬೆಟ್ಟು ರಾಮಕ್ಕ. ಹೌದು ಹೌದು. ಒಂದು ಅನಕ್ಷರಸ್ತೆ. ಹೌದು. ಆ ಊರಿನ ಮಂಡಲ ಪಂಚಾಯತಿ ಅಧ್ಯಕ್ಷರಾಗಿ ಯಾವ ಥರ ರೂಲ್ ಮಾಡ್ತಾರೆ, ಅವ್ರ ಯಜಮಾನ ಏನು ಮಾಡ್ತಾನೆ. ಸೊ ನಾವು ಎಲ್ಲ ಬಂದು ಹೋಗಿದೆ ಸರ್. ಆದರೆ ಇದನ್ನು ಅದು ಏನಾಗುತ್ತೆ, ಜನಗಳಿಗೆ ತಲುಪಿಲ್ಲ. ಕೇವಲ ಅವಾರ್ಡ್ ಮೂವಿಯಾಗಿ ಸಬ್ಸಿಡಿ ಅಥವಾ ಇದು ಆ ಥರಕ್ಕೆ ಹೋಗಿ ಕಮಿಟಿನಲ್ಲಿ ಸೆಲೆಕ್ಟ್ ಆಗ್ತವೆ. ಅವು ಜನಗಳಿಗೆ ತೋರ್ಪಡಿಸ್ಕೊಳಕ್ಕಾಗಲ್ಲ. ಬಂದ ಪುಟ್ಟ ಓದ ಪುಟ್ಟ ಅನ್ನಂಗೆ ಬಂದು ಹಂಗೆ ಹೋಗ್ಬಿಡ್ತವೆ. ಸೊ ನಾನು ಅದನ್ನೇ ಹೇಳ್ಕೊಂಡಿದ್ದೆ. ಈಗ ನಾನು ಜಡೇಶ್ ಅವ್ರಿಗೆ ಪ್ರಪ್ರಥಮವಾಗಿ ಮಾತಾಡಿದೆ ಇದು, ನೋಡಪ್ಪ, ಜನ ಇದನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ರೂ ಇರ್ಬೋದು. ಆದರೆ ನಾವು ಈ ಕತೆಗೆ ಅದೇನು ಕೇಳ್ತೀವೋ ಅದು ಒಂದು ಚೂರು ನಿನಗಿಲ್ಲ ಅಂದರೆ ಕೇಳು. ನಾನು ಫ್ಯಾಷನೇಟ್ ಸಿನಿಮಾ ಮಾಡೋನು. ಆಕಸ್ಮಿಕವಾಗಿ ಸಿನಿಮಾ ಬಂದೆ. ನಮ್ಮ ಚಂದ್ರಣ್ಣ ಸಿನಿಮಾ ಶೂಟಿಂಗ್ ನೋಡೋಕೆ ಹೋಗಿದ್ದು. ನಾನು ಸಿನಿಮಾ ಮಾಡಿದೆ. ಇವತ್ತು ಆ ಹೆಸರು ಮತ್ತು ಆ ಕಳಂಕ ನನಗೆ ಬರಬಾರ್ದು. ನೀನು ಏನು ಕೇಳ್ತೀಯ, 1 ಕ್ಯಾಮ್ರಾ ಬೇಕಾ, 2 ಕ್ಯಾಮ್ರಾ ತಗೋ,
2 ಕ್ಯಾಮ್ರಾ ಬೇಕಾ 3 ಕ್ಯಾಮ್ರಾನ ತಗೋ, ಹೈಯರ್ ಎಂಡೇ ಬೇಕಾ. ಸೊ ಈ ಥರ ಸರ್ ಪ್ರತಿ ಒಂದು ಹಂತದಲ್ಲೂ ಕೇಳಿ, ನೀವು ತಾವೇನೋ ಬಂದು ಇಂಟ್ರ್ಯೂ ಮಾಡಿದಾರೋ ಮಾಡಿಲ್ಲ ಗೊತ್ತಿಲ್ಲ. ಸೊ ಅದನಿಗೆ ಯಾವುದಕ್ಕೂ ನಾನು ರಿಸ್ಟ್ರಿಕ್ಷನ್ ಅನ್ನೋದಿಲ್ಲ. ಕೆಲವರು ಏನು ಮಾಡ್ತಾರೆ ನಿರ್ಮಾಪಕರು, ಅದೇನಕ್ಕೆ ಇದೇನಕ್ಕೆ ಇಲ್ಲ ರೀ ಆಗಲ್ಲ ರೀ ಜಾಸ್ತಿ ಆಯ್ತು ರೀ ಬಾಡ್ ಮಾಡೋದು. ನನ್ನ ಜೀವನದಲ್ಲಿ ಇವತ್ತಲ್ಲ, ಸಿನಿಮಾ ಮಾಡಿದರೆ ಪರವಾಗಿಲ್ಲ, ನಾನು ಆ ಥರ ಮಾಡೋಣಲ್ಲ ಸರ್. ಐ ಹ್ಯಾವ್ ನೋ ಕಾಂಪ್ರಮೈಸ್. ನಾನೇ ಆಗಲ್ಲ, ಬೇರೆಯವ್ರು ಆಗ್ಬೋದು, ಡೈರೆಕ್ಟ್ರ್ ಪರವಾಗಿಲ್ಲ ಸರ್ ಇದಕ್ಕೆ ಮಾಡ್ತೀವಿ, ನೋ ಯಾಕೆ ಏನು ಬೇಕು ಆ ಥರ ಮಾಡಿದ್ರು ಸರ್. ಸೊ ಹಾಗಾಗಿ ಅಭ್ಯಾಸಲಿ ಬಡ್ಜೆಟ್ ಜಾಸ್ತಿ ಆಗುತ್ತೆ ಸರ್. ಈಗ ಇವರು ದುನಿಯಾ ವಿಜಿ ಈ ಸಿನಿಮಾ ರಿಲೀಸ್ ಆದ ಆರಂಭದಲ್ಲಿ ತುಂಬ ಪ್ರಯತ್ನ ಪಟ್ಟರು, ಎಲ್ಲೆಲ್ಲಿ ಓಡಾಡಿದರು, ಅಲ್ಲಿ ಪ್ರಚಾರಕ್ಕಾಗಿ ನಾನು ಹೇಳಿದ್ದು ಅಲ್ವಾ? ಎಲ್ಲ ಹೌದು ಕೋಪರೇಟ್ ಮಾಡಿದ್ದಾರೆ ಆ ವಿಚಾರದಲ್ಲಿ. ಎಲ್ಲರೂ ಮಾಡಿದ್ದಾರೆ ಸರ್, ಮಾಡಿದ್ದಾರೆ. ಎಲ್ಲರೂ ಮಾಡಿದ್ದಾರೆ. ರಾಜ್ವಿ ಶೆಟ್ಟಿನೂ ಮಾಡಿದ್ದಾರೆ, ರಚಿತಾ ಮೇಡಮ್ ಮಾಡಿದ್ದಾರೆ, ಅವರೂ ಮಾಡಿದ್ದಾರೆ, ನಾವು ಮಾಡ್ತಾಯಿದ್ವಿ ಬೇರೆ ಬೇರೆ ಥರ. ಅದು ಅವ್ರವ್ರ ಆ್ಯಂಗಲಲ್ಲಿ ಅವ್ರವ್ರು ಮಾಡ್ತಾರೆ. ಅದಕ್ಕೆ ಏನು ಕಾರಣ ಮಿತ್ರ ಸರ್ ನೀವು ತಿಳ್ಕೊಂಡ ಕಾರಣ ಏನಿದೆ ಸರ್? ಇದು ಎಲ್ಲೋ ಒಂದು ಕಡೆ ವಾಲ ಮಟ್ಟಕ್ಕೆ ಹೋಗ್ಬಿಟ್ಟಿತ್ತು ಸರ್. ಒಂದು ಕಡೆ ಒಂದು ಪಂಗಡಕ್ಕೆ ಸೀಮಿತ ಅನ್ನೋ ಥರ ಆಗೋಗ್ಬಿಟ್ಟಿತ್ತು. ಸೊ ನಾವು ಅವಾಗ ಅದಾಗಲ್ಲ ಈಗ ಅನ್ನೋದು ಸ್ವಲ್ಪ ಟೈಮ್ ತಗೊಂತು. ತಾವು ನೋಡಿದ್ರ ಎಂದರೆ ಇತಿಹಾಸದಲ್ಲಿ 30 ಜನ ಸ್ವಾಮೀಜಿಗಳನ್ನ ಚಿತ್ರಮಂದಿರ ಕರೆಸಿದ ಇತಿಹಾಸ ಯಾವ್ದಾನ ಇದೆಯಾ? 30 ಜನ ಸ್ವಾಮೀಜಿಗಳು ಬಂದಿದ್ರ, ಎಲ್ಲ ಪಂಗಡದವರು, ಓಕೆ, ಎಲ್ಲ ಹೇಳ್ತಾರಲ್ಲ ಉಪಜಾತಿಗಳ ಸ್ವಾಮೀಜಿಗಳನ್ನ 30 ಜನ ಒಂದೇ ದಿವಸ ಕರೆಸಿದ್ದೀನಿ ಸರ್. ಇನ್ನು ಈಗ ಬಾಕಿ ಇರೋದ್ರಿಂದ ದೊಡ್ಡ ದೊಡ್ಡ ಸ್ವಾಮಿಗಳು ಒಂದು 5-6 ಜನ ಇದ್ರಲ್ಲ, ಅದರಲ್ಲ ಮನೆ ಪ್ರಸನ್ನಾಥ ಶೇಖರ್ ಸ್ವಾಮೀಜಿ ಅಂತ ಹಿಂದೆ ಇತ್ತು, ಪ್ರಸನ್ನಾಥ ಸ್ವಾಮೀಜಿ ಅವರು ಸಹ ಬಂದು BGS ಅವರು ಇಂಟರ್ನ್ಯಾಷನಲ್ ಸ್ಕೂಲು BGS ಸಂಸ್ಥೆ ಎಲ್ಲ ನೋಡ್ಕೊತಾರಲ್ಲ ಸರ್. ಗುರುಗಳು ಬಂದು ಆಶೀರ್ವಚನೆ ಮಾಡಿ, ನಿನ್ನ ಧೈರ್ಯಕ್ಕೆ ಸಾಹಸಕ್ಕೆ ಮೆಚ್ಚಿದೆ ಕಣಪ್ಪ ಅಂತೇಳಿ. ಸೊ ಅವರು ಬಂದು ಹೇಳಿ, ಇವತ್ತಿಂದಲೇ ನಾನು ಈ ಒಂದು ಅಭಿಯಾನ ಥರ ಮಾಡ್ತೀನಿ, ಎಲ್ಲ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು, ಟೀಚರ್ಸು, ಫ್ಯಾಮಿಲಿ ಸಮೇತ ಹೋಗಿ ಸಿನಿಮಾ ನೋಡಿ ಅಂತ ಹೇಳಿ ಅವರು ಒಂದು ಹೇಳಿದ್ರು. ಹಾಗೆಯೇ ಅತ್ಯಂತ ನನ್ನ ಕಂಡ ರೀತಿಯಲ್ಲಿ 3 ಜನ ಸ್ವಾಮಿಗಳಲ್ಲಿ 2ನೇರಾಗಿ ಬರ್ತಾರೆ ಅಂದ್ಕೊಂಡಿದ್ದೀನಿ ನಾನು. ಹೈಯೆಸ್ಟ್ ಫಾಲೋವರ್ಸ್ ಸರ್ ಇನ್ ಕರ್ನಾಟಕ, ಒಂದು 50-55 ಲಕ್ಷ ಜನ ಫಾಲೋವರ್ ಅಂತ ನಮ್ಮ ದುರ್ಗದ ಮಾಧಾರ ಚೆನ್ನಯ್ಯ ಸ್ವಾಮೀಜಿ ಸರ್. ನಾನು ಇಲ್ಲಿ ಹೇಳ್ಬಾರ್ದು ಗೊತ್ತಿಲ್ಲ. ಏನಾದರೂ ಈ ದೇಶದ ಪ್ರಧಾನಮಂತ್ರಿ ಯಾರಿಗಾದ್ರೂ ಫೋನ್ ಮಾಡ್ತಾರಂದರೆ, 1 ಈಸ್ ದೇವೇಗೌಡಜಿ, 1 ಈಸ್ ನಿರ್ಮಲಾನಂದ ಸ್ವಾಮೀಜಿ, 1 ಈಸ್ ಮಾಧಾರ ಚೆನ್ನಯ್ಯ. ನಾನು ಮಟ್ಟಿಗೆ ಸರ್ ಅದೇನು ನಮ್ಮ ಪುಣ್ಯನೋ ಏನೋ ಗೊತ್ತಿಲ್ಲ ಸರ್. ಸರ್ ಸುಮ್ಮನೆ ಒಂದು ಮಾತು ಕೇಳಿದೆ, ಗುರುಜಿ ನೀವು, ಯಾಕಂದರೆ RSS ಅಲ್ಲಿದ್ದರು ಅವರು, ಅವ್ರಿಗೆ ಇದೇ ಗೊತ್ತಿದೆ, RSS ಇದೆಲ್ಲ ಇದೆ. ಸೊ 55 ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ. ನನಗೆ ಏನಂತ ಗೊತ್ತಿಲ್ಲ ಸರ್, ನನ್ನ ಒಂದು ಭಾಗ್ಯ ಅಂತ ಹೇಳ್ಬೋದು. ಹೇಳ್ತಿದ್ದಂಗೆ ಮರು ಮಾತಾಡದೆ, ನಾನು ಇದುವರೆಗೂ ಯಾವ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿಲ್ಲಪ್ಪ. ಆದರೂ ಪರವಾಗಿಲ್ಲ, ನಿನಗೋಸ್ಕರ ಬರ್ತೀನಪ್ಪ ಅಂತ ಬಂದರು. ಸಂಪೂರ್ಣವಾಗಿ ಕಣ್ಣು ರೆಪ್ಪೆ ಮಿಟಕ್ಸಿದೆ. ಅವ್ರು ಹೇಳ್ತಾವ್ರೆ, ಏನು ಅದ್ಭುತವಾಗಿ ಸಿನಿಮಾ ಮೂಡಿ ಬಂದಿದೆಯಾ, ಯಾವ ಧೈರ್ಯದ ಮೇಲೆ ನಿನಗೆ ಎಷ್ಟು ಗುಂಡಿಗೆ ಇದೆ, ಹೆಂಗೆ ಇನ್ವೆಸ್ಟ್ಮೆಂಟ್ ಮಾಡಿದೆ, ಇಂಥ ಬೇರೆ ರೀತಿ ಮಾಡೋ ಸಿನಿಮಾನ ಈ ಮಟ್ಟಕ್ಕೆ ತೊಗೊಂಡೋಗಿದೆಯಲ್ಲ ಅಂತೇಳಿ ತುಂಬ ಖುಷಿಪಟ್ಟರು ಸರ್. ಅವರು ಒಂದು VT ಬೇಕಾದ್ರೆ ತಮಗೆ ಕೊಡಿಸ್ತೀನಿ. ಸುಮಾರು ಸುದೀರ್ಘವಾಗಿ ಸಿನಿಮಾ ಆದ ನಂತರ 20-25 ನಿಮಿಷ ಮಾತಾಡಿದ್ದಾರೆ ಸರ್. ಓಕೆ. ಅವರು ನಾನು ನಿನ್ನೆಯಿಂದಲೇ ರಾತ್ರಿಯಿಂದಲೇ ಕ್ರಿಯೇಟಿವಿಟಿ ಸ್ಟಾರ್ಟ್ ಆಗಿದೆ. ಓಕೆ ಸರ್, ಅವರು ಹೆಂಗಂದರೆ ಅವ್ರದ್ದು ಒಂದು ಎಜುಕೇಟೆಡ್ ಅಫಿಷಿಯಲ್ಸ್ ಒಂದು ಸಮೂಹನೇ ಇದೆ ಸರ್. ಅದೇ ರೀತಿ ಅವರು ನಮ್ಮ ಇನ್ನೊಬ್ಬರು ದೊಡ್ಡ ಸ್ವಾಮಿ ನಿರ್ಮಲಾನಂದ ಸ್ವಾಮೀಜಿಯವರು, ನಾನು ಮಾತಾಡ್ತೀನಿ ಅಂದರೆ ನನ್ನ ಗುರುಗಳು ಅವರು ಸಹ ಶೀಘ್ರದಲ್ಲೇ ಬರ್ತಾರೆ. ಮೊನ್ನೆ ಈ ಕುಂಬಳಗೋಡಿನಲ್ಲಿ ನಮ್ಮದು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠ ಲಿಂಗೈಕ್ಯ ಆದರು ನಮ್ಮ ಚಂದ್ರಶೇಖರದಂಥ ಸ್ವಾಮೀಜಿಗಳು. ಅವರ ಬದಲಿಗೆ ಈಗ ನಿಶ್ಚಲಾನಂದ ಸ್ವಾಮೀಜಿಯವರು ಈಸ್ IAS KS ಆಗಿ IAS ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡು ಒಂದು ಪೀಠನ ಅಲಂಕರಿಸ್ಕೊಂಡಿದ್ದಾರೆ ಸರ್. ಅವರು ಕೂಡ ಮೋಸ್ಟ್ಲಿ ಇವತ್ತು ರಾತ್ರಿ ನಾಳೆ ಸಿನಿಮಾ ನೋಡ್ತಾರೆ ಸರ್.
ಇದು ನನ್ನ ಭಾಗ್ಯ. ನಾನು ಹೇಳಿದ್ರಲ್ಲ, ಏನಾಗ್ಬೋದು ಎತ್ತಾಗ್ಬೋದು ಯಾವುದಾದ್ರೂ ಪರವಾಗಿಲ್ಲ. ಯಾಕೆ ಖುಷಿಯಾಗಿದ್ದೀನಿ ಅಂದರೆ ಈ ಕಾರಣ ಇಂಥ ಒಂದು ಭಾಗ್ಯ ನನಗೆ ಸಿಕ್ತಲ್ಲ ಈ ಸಿನಿಮಾ ಮಾಡಿದ್ದಕ್ಕೆ. ಪುಣ್ಯ ಅಲ್ವಾ ಸರ್? ಇದಕ್ಕಿನ್ನೇನು ಬೇಕು? ಏನಿಲ್ಲ, ಖಂಡಿತ ಅಲ್ವಾ ಸರ್? ನಮ್ಮ ಆಧಾರ ಚೆನ್ನೈ ಸ್ವಾಮೀಜಿಗಳ ಬಗ್ಗೆ ನಾನು ವಿಜಯ ಕರ್ನಾಟಕದಲ್ಲಿದ್ದೆ. ಆಗ ಚದುರಿದ ಚಿತ್ರಗಳು ಅಂತ ಒಂದು ಅಂಕಣ ಬರೀತಾ ಇದ್ದೆ. ಆ ಅಂಕಣ ರೆಗ್ಯುಲರಾಗಿ ಅವರು ಓದ್ತಾ ಇದ್ರು. ಯಾರು ಈ ಗಣೇಶ್ ಕಾಸರಗೋಡು ಅಂತೇಳಿ ಹೇಳ್ಕೊಂಡು ಯಾರು ಶಿಷ್ಯಂದ್ರ ಕೈಲಿ ಫೋನ್ ಮಾಡಿಸಿ ಅಂತ ಮಾತಾಡಿದ್ದಾರೆ. ಒಂದು ಕನೆಕ್ಷನ್ ಇದೆಯಲ್ಲ, ಅವರು ಏನು ಮಾತಾಡಬೇಕಾಗಿರಲಿಲ್ಲ, ಒಂದು ಒಳ್ಳೆ ಮಾತು ಹೇಳಬೇಕಾಗಿರಲಿಲ್ಲ. ಬಟ್ ಪೇಪರನ್ನು ಓದಿ ಅದನ್ನು ತುಂಬ ಚೆನ್ನಾಗಿದೆ ಹುಡ್ಕೊಂಡು ಹೋಗಿ ಆರ್ಟಿಕಲ್ ಮಾಡ್ತಾ ಇದ್ದಾರೆ. ಸೊ ಅದು ಅವ್ರಿಗೆ ಖುಷಿ ಆಯಿತು. ಹಾಗೆ ನನಗೆ ಅವ್ರಿಗೆ ತುಂಬ ಒಳ್ಳೆ ಸಂಬಂಧ. ಎಸ್, ಹಾಗಾಯಿತು ಅಲ್ವಾ? ಹೌದು ಸರ್. ನಾನು ಯಾಕೆ ಹೇಳ್ತೀನಿ ಅಂದರೆ, ಮೊದಲೇ ಬೇರೆ ಥರ ಇರ್ತಾಯಿದ್ರು. ಇತ್ತೀಚೆಗೆ ನೋಡಿ, ನಮ್ಮ ದಿಲ್ವಾನ್ ಸ್ವಾಮಿಯವರು NIITನಲ್ಲಿ ರ್ಯಾಂಕ್ ಸ್ಟೂಡೆಂಟು, ನಿಶ್ಚಲಾನಂದ ಸ್ವಾಮೀಜಿಯವರು IAS, ಇವರು ಅಷ್ಟೇ ಹೈಲಿ ಕ್ವಾಲಿಫೈಡ್. ಪ್ರತಿಯೊಂದು ಕಾದಂಬರಿ, ಪೇಪರ್ಸ್ ಪ್ರತಿಯೊಂದೂ ಅವರು ಹೇಳಿದ್ದಾನೆ ಸರ್. ಬರಹಗಾರರು ಕೂಡ, ಮತ್ತು ಓದಿ ತಿಳ್ಕೊಂಡೇ ಮಾತಾಡೋದು ಆ ಥರ. ಓಕೆ, ಪ್ರಜ್ಞಾವಂತ ಗುರುಗಳು ಸರ್ ಅವರೆಲ್ಲ. ಗಾಂಧಿನಗರದಲ್ಲಿ ಏನು ಹೇಳ್ತಾರೆ ಸರ್ ಸಿನಿಮಾದ ಬಗ್ಗೆ? ಸರ್, ಗಾಂಧಿನಗರದ ಬಗ್ಗೆ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಸರ್. ಹುಲಿ ಹೋಯ್ತು ಇಲ್ಲಿ ಹೋಯ್ತು ಅಂತಾರೆ. ನಮ್ಗೆ ಅದ್ರ ಬಗ್ಗೆ ನಾನು ನೋ ಕಾಮೆಂಟ್ ಸರ್. ನಾನು ಬೇರೆಯವ್ರ ಬಗ್ಗೆ ಅವ್ರು ಹಿಂಗಂತಾರೆ ಇವ್ರು ಹಿಂಗಂತಾರೆ, ಐ ಆಮ್ ನಾಟ್ ಬಾದರ್ ಅಬೌಟ್ ದಟ್. ನಾನು ಯಾವುದೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಬಟ್ ಎಷ್ಟೋ ಸತಿ ಹೊರಟು ಭಾಷೆಯಲ್ಲೂ ಹೇಳ್ಬಿಟ್ಟಿದ್ದೀನಿ. ನಾನು ಊರಿಂದ ಬರಬೇಕಾದ್ರೆ ಹವಾಯಿ ಚಪ್ಪಲಲ್ಲಿ ಬಂದೆ. ನಾನೊಬ್ಬ ಮಾಸ್ಟ್ರ್ ಮಗ ಸರ್. ಓಕೆ, ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆ ಕಳ್ಕೊಂಡೆ. ಏನೂ ತರಿಲ್ಲ ಬರುವಾಗ್ಲೂ. ಸೊ ಇವಾಗ್ಲೂ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಹವಾಯಿ ಚಪ್ಪಲಲ್ಲಿ ಬಂದು ಇವತ್ತು ಈ ಮಟ್ಟಕ್ಕೆ ದೇವ್ರು ನನಗೆ ಸ್ಥಿತಿಯಲ್ಲಿ ಇಟ್ಟಿದ್ದಾನಲ್ಲ, ಇರೋಕ್ಕೆ ಮನೆ ಕೊಟ್ಟು ಓಡಾಡೋ ಕಾರ್ ಇದ್ಕೊಂಡು ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿಯಾಗಿ ಪ್ರತಿಷ್ಠಿತ ಒಂದು ಸ್ಥಾನ ಕೊಟ್ಕೊಂಡು ಸಾರಥ್ಯ ಮಾಡೋದ್ರಲ್ಲಿ ಸ್ಟೇಟ್ ಅವಾರ್ಡ್ ಬಂತು. ಏನು ಬೇಕು ಸರ್ ಹೇಳಲ್ವಾ? ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ, ಇವೆರಡರ ನಡುವೆ ಬರೀ ಸ್ವಾಮೀಜಿಗಳ ಜೊತೆ ಸೇರಿ ಅಧ್ಯಾತ್ಮ ಅಂದರೆ ಹೌದಲ್ಲ ಸರ್ ನಾನು ಹೇಳೋದು. ಯಾಕಂದ್ರೆ ವಾಸ್ತವ ಅಲ್ವಾ? ಖಂಡಿತ ಸತ್ಯನೇ ನಾನು ಹೇಳೋದು ಸರ್. ನಾವು ಹೋಗಲು ಏನು ತಗೊಂಡೋಗ್ತೀವಿ ಸರ್. ಅದಕ್ಕೆ ಹೇಳಿದೆ ನಾನು ಡಿಸೈಡ್. ಅದಕ್ಕೆ ಅಷ್ಟೆಲ್ಲ ಏನೋ ಕಟ್ತೀವಿ, ಬಂದ್ರೆ ಬೆಟ್ಟ ಅದೆಲ್ಲ ಹೇಳಾಯ್ತು ನಾನು. ರಾಯ್ ಅಷ್ಟೆಲ್ಲ ಕೋಟಿ, 8,000 ಕೋಟಿ 10,000 ಕೋಟಿ ಇಲ್ಲಿ ಹೋಗೋಗ ಏನು ತಗೊಂಡು. ಬಟ್ ನಾನೊಂದು ಏನಂದರೆ ಸರ್, ನನಗೆ ಕಾನ್ಫಿಡೆನ್ಸ್ ಅಂದರೆ ದೈವಭಕ್ತ ಸರ್. ಅಂದರೆ ನಾನಂಗಂತ ಹೇಳ್ಕೊಂಡು ನಾನೇನು ದೊಡ್ಡ ಇವನು ಅಂತ ಹೇಳಲ್ಲ. ಬಟ್ ಎಲ್ಲ ಒಂದು ಕಡೆ ಸರ್, ನಾನು ನನ್ನ ನಂಬಿರೋ ಅಂಥ ದೇವತೆ ಏನೇ ಮಾಡಬೇಕಾದ್ರೂ ಒಂದು ಹರ್ಷೇಶ್ವರಿ, ರಂಗನಾಥ ಸ್ವಾಮಿ, ಆಂಜನೇಯ 3 ದೇವರನ್ನ ಕೇಳ್ಕೊಂಡೆ ನಾನು ಪೂಜೆ ಮಾಡೋದು. ನಿಜವಾಗ್ಲೂ ಎಲ್ಲ ಹೇಳ್ತಾರೆ, ಆಯಿತು ಸತ್ಯಪ್ರಕಾಶನ್ ಕತೆ ಹೀಗೆ ಕಷ್ಟ ಈಗ. ಹೌದು, ಸತ್ಯವಾಗ್ಲೂ ಹೇಳ್ತಾರೆ. ನಾನು ಹೇಳಿದೆ, ಏನು ದೇವೇಗೌಡರು ಒಂದು ಕಾಲದಲ್ಲಿ ಹೇಳಿದರು, ಧೂಳಿನಿಂದ ಎದ್ದು ಬರ್ತೀನಿ ಫಿನಿಕ್ಸ್ ಥರ ಅಂತ. ಹಂಗೆ ರಿಯಲಿ ಗುರುಗಳೇ ನೀವೇ ಹೇಳಿದ್ರಿ, ಹಿಂದೆ ಮುಂಗಾರು ಮಳೆ 2 ವಾರ 3 ವಾರ ಏನಿಲ್ಲ, ಆಮೇಲೆ ಇಲ್ಲಿಂದ ಹೋದಾಗ ಅದು ಚರಿತ್ರೆನೇ ಬದಲಾಗಬಹುದು. ಅದೇ ರೀತಿ ನೋಡಿ, ಇವತ್ತು ತಮ್ಮನ್ನ ಒಂದು ಇವತ್ತು ಹೇಳೋದಲ್ಲ, ಅದು ನನ್ನ ಭಾಗ್ಯ. ಭೇಟಿ ಮಾಡಿ ಇವತ್ತು ಬೇರೆ ಎಲ್ಲ ಹೋಗ್ಬೇಕಾಗಿದ್ದನ್ನು ಕ್ಯಾನ್ಸಲ್ ಮಾಡಿ ಲೇಟಾಗಿ ಬರ್ತೀನಿ ಅಂತ ಹೇಳಿ ತಮ್ಮ ಹತ್ರ ಬಂದೆ ಅಂದರೆ ಏನೋ ಮಾಡಿದ್ಮೇಲೆ ಏನೋ ಇದೆ, ಖಂಡಿತ ಎಲ್ಲ ಬರ್ದಿಟ್ಟಿದ್ದಾನೆ. ಖಂಡಿತ ಗುರುಗಳೇ, ಈಗ ಆಗುತ್ತೆ ಅಂತ 3 ಸತಿ ಕರೆದಿರ್ತಾವನ್ನ ಬರೋಕ್ಕಾಗಿಲ್ಲ. ಹೌದು, ಇವತ್ತು ನಾನೇ ಫೋನ್ ಮಾಡಿ ಇವತ್ತು ಬರೋದಿದ್ರೆ ಮಾತ್ರ ನನ್ನನ್ನು ನಾನೇ ಕಾಪಾಡಬೇಕಾಗಿತ್ತು. ರಾಗಮ್ಮಲ್ಲಿ ಮಿತ್ರ ಸರ್. ಏನು ಸರ್ ಆತ ಎಂಥ ಆಕ್ಟ್ರು ಸರ್. ಸಾರಥಿ ಬಗ್ಗೆ ನನಗೆ ದೊಡ್ಡ ಕುತೂಹಲ ಇದೆ. ನೀವು ಹೆಂಗೆ ಎಂಟ್ರಿ ಆದ್ರಿ ಅಂತ. ದರ್ಶನ್ ಅವ್ರನ್ನ ನಾನು ನೇರವಾಗಿ ನೋಡಿಲ್ವಲ್ಲ, ಎದುರುಗಡೆ ನೋಡ್ಬಿಟ್ಟಿಲ್ಲ, ಪಕ್ಕದಲ್ಲಿ ಕುಣಿಸ್ಕೊಂಡು ಊಟ ಮಾಡಿಸಿರಲ್ಲ. ನನಗೆ ಅಲ್ಲೇ ಒಂಥರ ಉಮ್ತಾನ, ನನಗೂ ಖುಷಿ ಆಗ್ಬಿಡ್ತು. ಯಾಕೆ ಇಂಟ್ರೆಸ್ಟ್ ಇದ್ರೆ ಹೇಳ್ಬಿಡು, ನೀನು ಜೊತೆ ಶೇರ್ ಮಾಡೋಣ. ನಾನು ಒಂದು ಸತಿ ಮುಂದೆ ಇಟ್ಟಂಥ ಹೆಜ್ಜೆನ ಯಾವುದೇ ಕಾರಣಕ್ಕೂ ನನ್ನ ಮಾತನ್ನು ನಾನೇ ಕೇಳಲ್ಲ. ನಾನು ಆ ಥರ ಕ್ಯಾರೆಕ್ಟರ್.